ईशु प्यारे पिता, तूने हमसे कितना प्यार किया, हमें पापों से छुड़ाने को अपने बेटे को कुर्बान किया। प्यारे पिता, तूने हमसे कितना प्यार किया, हमें पापों से छुड़ाने को अपने बेटे को कुर्बान किया। हम गाए हो जना, तू राजाओं का है राजा, तेरी महिमा होए सदा। तू है प्रभु हमारा खुदा, हम गाए हो जना, तू राजाओं का है राजा, तेरी महिमा होए सदा। तू है प्रभु हमारा खुदा। We welcome you all in the highly exalted, wonderful name of our Lord and Savior Jesus Christ. ನಾವು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ದೇವರ ನಾಮದಲ್ಲಿ ವಂದನೆಗಳನ್ನು ಕೋರರಾಗಿದ್ದೇವೆ, ಶುಭಗಳನ್ನು ಕೋರರಾಗಿದ್ದೇವೆ. Before we go into prayer, we'll try to look into the Word of God. ನಾವು ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚೆ ದೇವರ ವಾಕ್ಯದಿಂದ ಕೆಲವು ಮಾತುಗಳನ್ನು ಓದಿಕೊಳ್ಳೋದಕ್ಕಾಗಿ ಪ್ರಯತ್ನ ಮಾಡೋಣ. One of the most powerful prayers is church prayer. ಸಭೆ ಪ್ರಾರ್ಥನೆ ಎಲ್ಲದಕ್ಕಿಂತ ಬಲವುಳ್ಳಂತ ಪ್ರಾರ್ಥನೆಯಾಗಿದೆ. We'll turn our Bibles to Luke's Gospel in chapter 18. ನಾವು ನಮ್ಮ ಸತ್ಯವೇದವನ್ನು ಲೂಕನ ಸುವಾರ್ತೆ 18ನೇ ಅಧ್ಯಾಯದ ಕಡೆ ತಿರುಗಿಸೋಣ. And verse 4 and 5, it says, "For some time he refused, but finally he said to himself, even though I don't fear God or care about men, yet because this widow keeps bothering me, I will see that she gets justice so that she won't eventually wear me out with her coming." ಲೂಕನ ಸುವಾರ್ತೆ 18ನೇ ಅಧ್ಯಾಯ 4-5 ವಚನಗಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನ ದನಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. May the Lord bless the written portion. ದೇವರು ಓದಿದಂಥ ವಾಕ್ಯವನ್ನು ಆಶೀರ್ವದಿಸಲಿ. Here we see the widow, the judge and the enemy. ನಾವು ಇಲ್ಲಿ ಆ ವಿಧವೆಯನ್ನು, ಅಧಿಕಾರಿಯನ್ನು ಮತ್ತೆ ಆ ವಿರೋಧಿಯನ್ನು ನಾವು ನೋಡಬಹುದು. And we need to understand that in every prayer these three people are present. ಈ ಪ್ರತಿ ಪ್ರಾರ್ಥನೆಯಲ್ಲಿ ಈ ಮೂವರು ಅವರು ಅಲ್ಲಿ ಅವ್ರು ಇರ್ತಾರೆ. And this woman, this widow was going time and again into the presence of this judge. ಆ ವಿಧವೆಯು ಪದೇ ಪದೇಯಾಗಿ ಆ ನ್ಯಾಯಾಧಿಪತಿಯ ಹತ್ತಿರ ಹೋಗ್ತಾ ಇದ್ಳು. And then the judge says, I don't fear God, I don't fear man. ಆ ಅಧಿಕಾರಿಯು, ಆ ನ್ಯಾಯಾಧಿಪತಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ಮನುಷ್ಯನನ್ನು ಹೆದರೋದಿಲ್ಲ, ದೇವರನ್ನು ಹೆದರೋನಲ್ಲ. But still, because this widow is bothering me, ನಾನು ಯಾಕಾಗಿ ಇದನ್ನು ಮಾಡ್ತೇನೆ ಅಂತಂದ್ರೆ, ಈ ವಿಧವೆಯು ನನ್ನನ್ನು ಪದೇ ಪದೇ ಕಾಡ್ತಾ ಇರುವ ಕಾರಣದಿಂದ, so I am afraid that I may become very tired. ನಾನು ಇವಳ ಒಂದು ಬರುವ ಕಾರಣದಿಂದ ನಾನು ದಣಿದು ಹೋಗ್ತೇನೆ ಎಂಬುದಾಗಿ ನಾನು ಅವನಿಗೆ ಭಯವಿತ್ತು. Maybe there are so many types this judge would have tried. ಆ ನ್ಯಾಯಾಧಿಪತಿಯು ಅನೇಕ ವಿಧವಾಗಿ ಅವನು ತನ್ನ ಪ್ರಯತ್ನಗಳನ್ನು ಮಾಡಿರಬಹುದು. So to keep away this widow, ಈ ವಿಧವೆ ಬರಲಾರದೆ ಅವನು ಪ್ರಯತ್ನಗಳನ್ನು ಮಾಡಿರಬಹುದು. but why is the judge so working hard to give justice to this widow? ಈ ಇಂತಹ ನ್ಯಾಯಾಧಿಪತಿಯು ಈ ವಿಧವೆಗೆ ನ್ಯಾಯ ಕೊಡೋದಕ್ಕಾಗಿ ಯಾಕಾಗಿ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ? Why is he working so hard? ಯಾಕಾಗಿ ಅವನು ಬಹಳ ಕಷ್ಟ ಪಡ್ತಾ ಇದ್ದಾನೆ? Because he knew that the victory that the widow needs, ಈ
ನ್ಯಾಯಾಧಿಪತಿಯು ಆ ವಿಧವೆಗೆ ಆ ವಿಜಯ ಬೇಕೆಂಬುದಾಗಿ ಅವನು ತಿಳಿದಿದ್ದವನಾಗಿ, it was not a one-time victory. It was she required a perpetual or an eternal victory. ಕೇವಲ ಒಂದು ಸಾರಿ ಆದಂತ ವಿಜಯ ಅಲ್ಲ, ಅವಳು ನಿತ್ಯತ್ವಕ್ಕೂ ಇರುವಂತ ವಿಜಯಕ್ಕಾಗಿ ಅವಳು ಹೋರಾಡ್ತಿದ್ದಾಳೆ ಅಂತ ಆತನಿಗೆ ಗೊತ್ತಾಗಿದೆ. Because the judge knows three things about the enemy. ಯಾಕಂದ್ರೆ ಈ ನ್ಯಾಯಾಧಿಪತಿಯು ಆ ವಿರೋಧಿಯ ಬಗ್ಗೆ 3 ವಿಷಯಗಳ ಅರ್ಥವಂತವನಾಗಿದ್ದನು. The first thing is he knows that the adversary is strong. That the enemy is strong. ಈ ಮನುಷ್ಯನು ಏನ್ ತಿಳಿದವನಾಗಿದ್ದಾನೆ ಅಂತಂದ್ರೆ ಆ ವಿರೋಧಿಯು ಬಲವಂತನಾಗಿದ್ದಾನೆ ಎಂಬುದಾಗಿ. He is very clever. ಅವನು ಬಹಳ ತಿಳುವಳಿಕೆ ಉಳ್ಳವಂತನಾಗಿ ಎಂಬುದಾಗಿ. And he can somehow attack the woman. ಆ ವಿಧವೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಅವನು ಅವಳ ಮೇಲೆ ಹೋರಾಡಬಹುದು ಎಂಬುದಾಗಿ ತಿಳಿದವನಾಗಿದ್ದಾನೆ. So the judgment that he gives is not just written on a piece of paper. ನ್ಯಾಯ ಕೊಡುವಂಥದ್ದು, ಆ ನ್ಯಾಯವು ಕೇವಲ ಒಂದು ಕಾಗದ ಮೇಲೆ ಬರೆಯುವಂಥದ್ದಲ್ಲ. It requires the power of the judge. ಅದು ಒಂದು ಆ ನ್ಯಾಯಾಧಿಪತಿಯ ಒಂದು ಶಕ್ತಿ ಬೇಕಾಗಿತ್ತು. It is not just the word or the writing of the judge that is enough. ಕೇವಲ ಬಾಯಿ ಮಾತು ಅಥವಾ ಅವನು ಆ ಕಾಗದ ಮೇಲೆ ಬರೆದಿರುವಂಥದ್ದಲ್ಲ. It is the present personal power of the judge that is required. ಆ ನ್ಯಾಯಾಧಿಪತಿಯ ಒಂದು ಆ ಶಕ್ತಿಯು ಅವಳಿಗೆ ಅದೇ ತಕ್ಷಣದಲ್ಲಿ ಬೇಕಾಗಿತ್ತು. This is what we need to answer. We need to understand about prayer. ಈ ವಿಷಯದಲ್ಲಿ ನಾವು ಪ್ರಾರ್ಥನೆ ಏನೆಂಬುದಾಗಿ ತಿಳ್ಕೊಳ್ಬೇಕು. Prayer is not something that God gives away. ಪ್ರಾರ್ಥನೆ ಅನ್ನುವಂಥದ್ದು ದೇವರೇನೋ ಕೊಡುವಂಥದ್ದಲ್ಲ. Prayer is where He stands with you. ಆ ಪ್ರಾರ್ಥನೆ ಅನ್ನುವಂಥದ್ದು ಆತ ನಿಮ್ಮ ಜೊತೆ ನಿಲ್ಲುವಂತರಾಗಿದ್ದಾನೆ. His presence is always with you. ಆತನ ಸನ್ನಿಧಿಯು ಯಾವಾಗಲೂ ನಮ್ಮ ಜೊತೆ ಇರ್ತದೆ. His power is continuously dispensed or given into us. ಆತನ ಶಕ್ತಿಯು ಯಾವಾಗಲೂ ಹಂಚುವಂತದ್ದು, ಆತನು ಕೊಡುವಂತನಾಗಿದ್ದಾನೆ. Prayer is not just an answer that God gives, but prayer is the giving of His continuous power. ಪ್ರಾರ್ಥನೆ ಅನ್ನುವಂಥದ್ದು ಏನೋ ಒಂದು ಉತ್ತರ ಕೊಡುವಂತದಲ್ಲ, ಪ್ರತಿ ಕ್ಷಣವೂ ಪ್ರತಿ ಸಾರಿಯೂ ಆತನು ನಮಗೆ ಶಕ್ತಿ ಕೊಡುವಂತದ್ದು. So we need to understand that this needs continuous prayer. ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಇದಕ್ಕಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಅವಸರ ಎಂಬುದಾಗಿ ತಿಳ್ಕೊಳ್ಳಬೇಕು. And that is why Luke's Gospel and chapter 18 and verse 7, the end part, it says, who cry out to Him day and night. ನಾವು ಈ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 7ನೇ ವಚನ ನೋಡ್ಕೊಳ್ತೇವೆ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೇ. So it is day and night crying out. ಇದು ರಾತ್ರಿ ಹಗಲು ಅಳುವಂತದ್ದಾಗಿದೆ. Because if it was just the judge's word or the writing of the judge that was required, ಇದು ಕೇವಲ ಆ ನ್ಯಾಯಾಧಿಪತಿಯ ಒಂದು ಮಾತು ಅಥವಾ ಆತನ ಬರವಣಿಗೆ ಬೇಕಾಗಿದೆ ಅಂತಂದ್ರೆ he would have done it long back. ಅವನು ಯಾವಾಗಲೂ ಇದು ಮಾಡಿರಬಹುದು. He did not need the woman to come again and again and again to ask him. ಆ ವಿಧವೆಯು ಪದೇ ಪದೇ ಅವನಿಗೆ ಬಂದು ಕೇಳುವುದು ಅವಸರವಿರ್ತಿರಲಿಲ್ಲ. Because it was very easy, one word or one writing. ಇದು ಬಹಳ ಸುಲಭವಾದಂತದ್ದು, ಒಂದು ಮಾತು ಒಂದು ಬರೆಯುವಂತ ಬರವಣಿಗೆ. But the judge understood. ಆದ್ರೆ ಆ ನ್ಯಾಯಾಧಿಪತಿ ಏನ್ ತಿಳಿದವನಾಗಿದ್ದಾನಂದ್ರೆ that this problem of the widow required the presence of the judge. ಆ ವಿಧವೆಯ ಒಂದು ಪರಿಸ್ಥಿತಿ ಏನಂದ್ರೆ ಆ ನ್ಯಾಯಾಧಿಪತಿಯ ಒಂದು ಅವಳ ಜೊತೆ ಇರುವಂತದ್ದು ಬೇಕಾಗಿತ್ತು. He had to come, he had to stay and give his power continuously to the widow. ಅವನು ಬರಬೇಕಾಗಿತ್ತು ಮತ್ತೆ ಪ್ರತಿನಿತ್ಯವೂ ಅವನ ಶಕ್ತಿ ಅವಳಿಗೆ ಕೊಡಬೇಕಾಗಿತ್ತು. And then secondly, ಅದೇ ರೀತಿ ಎರಡನೇದಾಗಿ the second thing he understood about the enemy was, ಎರಡನೇದಾಗಿ ಆ ವಿರೋಧಿಯ ಬಗ್ಗೆ ಅವನು ಏನ್ ತಿಳಿದವನಾಗಿದ್ದಾನಂದ್ರೆ his enemy will be continuously living with the widow. ಆ ವಿರೋಧಿಯು ಪ್ರತಿನಿತ್ಯವೂ ಆ ವಿಧವೆ ಜೊತೆ ಇರುವಂತವನಾಗಿದ್ದಾನೆ ತಿಳಿದವನಾಗಿದ್ದನು. So in other words, ಇನ್ನೊಂದು ಮಾತಿನಲ್ಲಿ the widow required a continuous protection of the judge. ಆ ವಿಧವೆಯು ಪ್ರತಿನಿತ್ಯವೂ ಆ ನ್ಯಾಯಾಧಿಪತಿಯ ಒಂದು ಕಾಯುವಿಕೆ ಬೇಕಾಗಿತ್ತು. Because there was no way that the enemy would get separated from the widow. ಅಲ್ಲಿ ಬೇರೆ ದಾರಿನೇ ಇರಲಿಲ್ಲ. ಆ ವಿರೋಧಿಯು ಆ ವಿಧವೆ ಜೊತೆ ಇರುವಂತದ್ದು ಅಥವಾ ಬಿಟ್ಟು ಹೋಗುವುದಕ್ಕಾಗಿ. He would stay somewhere in the nearing place. He would stay somewhere around. He would stay in the same place. ಅವಳ ಸುತ್ತಮುತ್ತಲು ಎಲ್ಲೋ ಒಂದು ಅವನ ಸ್ಥಾನದಲ್ಲಿ ಅವನು ಇರುವಂತನಾಗಿದ್ದನು. So we need to understand that the enemy can never leave us
permanently when we are in this earth. ನಾವು ಒಂದು ತಿಳಿದವರಾಗಿರ್ಬೇಕು ಏನಂತಂದ್ರೆ ಆ ವಿರೋಧಿಯು ಈ ಭೂಮಿ ಮೇಲೆ ಅಥವಾ ಆ ಶತ್ರುವು ನಮ್ಗೆ ಯಾವ ಮಾತ್ರಕ್ಕೂ ಬಿಡುವಂತ ಅಲ್ಲ ಎಂಬುದಾಗಿ. Even about the Lord Jesus it is written. ಈ ಯೇಸು ಕ್ರಿಸ್ತ ದೇವರ ವಿಷಯದಲ್ಲಿ ಕೂಡ ಇದೇ ವಿಷಯ ಬರೆದಿದೆ. Luke's Gospel chapter 4 and verse 13. ಲೂಕನ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನ. When the devil had finished all this tempting, he left him until an opportune time. ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. That means he just went, but he is going to return again. ಇಲ್ಲಿ ಏನ್ ಬರ್ತಿದೆ ಅಂತಂದ್ರೆ ಸ್ವಲ್ಪ ಕಾಲ ಅವನಿಗೆ ಬಿಟ್ಟು ಹೋಗಿದ್ದಾನೆ, ಮತ್ತೆ ಅವನು ಬರುವಂತನಾಗಿದ್ದಾನೆ ಎಂಬುದಾಗಿ. We should never think that once a prayer is answered, that's a permanent solution. ನಾವು ಇದು ಯಾವಾಗಲೂ ಈ ಒಂದು ಮೋಸದಲ್ಲಿ ಇರಬಾರ್ದು. ಒಂದು ಸಾರಿ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ನಿತ್ಯವೂ ನಮಗೆ ಒಂದು ಸಹಾಯ ಬರುವಂತದಾಗಿದೆ ಎಂಬುದಾಗಿ. The enemy is somewhere around us. ಆ ಶತ್ರುವು ನಮ್ಮ ಸುತ್ತಮುತ್ತಲು ಎಲ್ಲೋ ಒಂದು ಸ್ಥಳದಲ್ಲಿ ಇದ್ದಾನೆ. When Apostle Peter was writing his epistle, ಇನ್ನು ಅಪೊಸ್ತಲ ಕೃತ್ಯಗಳಲ್ಲಿ ಪೌಲನು when Peter was writing his epistle, ಪೇತ್ರರು ಆತನ ಪತ್ರಿಕೆಯನ್ನು ಬರೆಯುತ್ತಿರುವಾಗ he says, be very careful because the enemy is traveling around like a roaring lion. ನೀವು ಬಹಳ ಎಚ್ಚರಿಕೆಯಿಂದ ಇರಿ, ನಿಮ್ಮ ಸುತ್ತಮುತ್ತಲು ಗರ್ಜಿಸುತ್ತಿರುವಂತ ಸಿಂಹವು ಎಲ್ಲೋ ಇದೆ ಎಂಬುದಾಗಿ. 1 Peter chapter 5 and verse 8. ಮೊದಲನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ. Be self-controlled and alert. Your enemy the devil prowls around like a roaring lion looking for someone to devour. 1 Peter chapter 5 and verse 8. ಮೊದಲನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದುಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕಾಡುತ್ತಾ ತಿರುಗುತ್ತಾನೆ. No prayer is a permanent protection against the enemy. ಯಾವುದೇ ಪ್ರಾರ್ಥನೆಯು ನಿತ್ಯತ್ವಕ್ಕೂ ಒಂದು ಆ ಶತ್ರುವಿಂದ ದೂರವಾಗಿ ಇರುವಂತದ್ದು ಮಾಡುವಂತದ್ದಲ್ಲ. How do we know this? ನಾವು ಯಾವ ರೀತಿ ತಿಳ್ಕೊಳ್ತೇವೆ? The Lord Jesus taught one prayer to the disciples. ಯೇಸು ಕ್ರಿಸ್ತ ದೇವರು ತನ್ನ ಶಿಷ್ಯರಿಗೆ ಒಂದು ಪ್ರಾರ್ಥನೆಯನ್ನು ಕಲಿಸಿದ್ದಾರೆ. That is called the Lord's prayer. ಅದು ದೇವರ ಪ್ರಾರ್ಥನೆ, ಪರಲೋಕದ ಪ್ರಾರ್ಥನೆ ಎಂಬುದಾಗಿ ಹೇಳ್ತೇವೆ. In that prayer he says, give us this day our daily bread. ನಾವು ಆ ಪ್ರಾರ್ಥನೆಯಲ್ಲಿ ಏನ್ ಹೇಳ್ತೇವೆ ಅಂದ್ರೆ ಈ ದಿನದ ಆಹಾರವನ್ನು ನಮಗೆ ಅನುಗ್ರಹಿಸು ಎಂಬುದಾಗಿ. That means that is a prayer that has to be prayed every day. ಆ ಪ್ರಾರ್ಥನೆ ಏನಂತಂದ್ರೆ ಅದು ಪ್ರತಿದಿನವೂ ಮಾಡುವಂತ ಪ್ರಾರ್ಥನೆ. Because that prayer is speaking about the bread for that day. ಆ ಪ್ರಾರ್ಥನೆ ಆ ದಿನದ ರೊಟ್ಟಿಗಾಗಿ ಪ್ರಾರ್ಥಿಸುವಂತದಾಗಿದೆ. And then when you come to the end of that prayer, ಯಾವಾಗಾದ್ರೆ ನೀವು ಆ ಪ್ರಾರ್ಥನೆ ಕೊನೆ ಭಾಗದಲ್ಲಿ ಬರ್ತಿರೋ, he says, deliver us from the evil one. ನಮಗೆ ಆ ಶತ್ರುವಿಂದ ನಮ್ಮನ್ನು ಬಿಡುಗಡೆ ಕೊಡು ಎಂಬುದಾಗಿ. If this is a daily prayer, ಇದು ಪ್ರತಿದಿನದ ಪ್ರಾರ್ಥನೆ ಆಗಿರೋದಾದ್ರೆ, that means every day you have to ask. Jesus is asking you to ask for deliverance from the evil one. ಯೇಸು ಕ್ರಿಸ್ತ ದೇವರೇ ನಮ್ಮನ್ನು ಏನ್ ಕಲಿಸಿದ್ದಾರೆ ಅಂದ್ರೆ ಪ್ರತಿದಿನವೂ ಆ ಶತ್ರುವಿಂದ ಬಿಡುಗಡೆ ಬೇಕಾಗಿದೆ ಎಂಬುದಾಗಿ. This is not a monthly prayer, a Sunday prayer or a festival prayer. ಈ ಪ್ರಾರ್ಥನೆಯು ಕೇವಲ ರವಿವಾರ ಅಥವಾ ತಿಂಗಳಿಗೊಂದ್ಸಾರಿ ಅಥವಾ ಒಂದು ಹಬ್ಬಕ್ಕೆ ಪ್ರಾರ್ಥನೆ ಮಾಡುವಂತದಲ್ಲ. This is an everyday prayer. ಪ್ರತಿ ದಿನದ ಪ್ರಾರ್ಥನೆ. So if it is an everyday prayer, that means Jesus is asking you that just because you are protected from the enemy today, ನೀವು ಪ್ರತಿದಿನವೂ ಯೇಸು ಕ್ರಿಸ್ತ ದೇವರು ನಿಮ್ಮನ್ನು ಈ ಪ್ರಾರ್ಥನೆ ಪ್ರಾರ್ಥಿಸುವುದಕ್ಕಾಗಿ ಹೇಳ್ತಾ ಇದ್ದಾರೆ, ಪ್ರತಿದಿನವೂ ಶತ್ರುವಿಂದ ಬಿಡುಗಡೆ ಬೇಕೆಂಬುದಾಗಿ. So you need this, you need the protection of the enemy freshly every day. ನೀವು ಪ್ರತಿದಿನ ಆ ಶತ್ರುವಿನಿಂದ ಒಂದು ನಿಮಗೆ ಬಿಡುಗಡೆ ಬೇಕಾಗಿದೆ. So that is the reason why the judge was delaying his justice. ಅದೇ ಕಾರಣದಿಂದ ಆ ನ್ಯಾಯಾಧಿಪತಿಯು ತನ್ನ ನ್ಯಾಯ ಕೊಡೋದಕ್ಕಾಗಿ ಆತನು ಇನ್ನೂ ಸಮಯ ತೆಗೆದುಕೊಳ್ತಾ ಇದ್ದಾನೆ. Because once he commits himself to give her justice, ಒಂದ್ ಸಾರಿ ಅವಳಿಗೆ ನ್ಯಾಯ ಕೊಡೋದಕ್ಕಾಗಿ ಆತನು ಸಿದ್ಧನಾಗಿದೆ ಆದ್ರೆ, that means he is ready to protect her 24 hours. ಅದರ ಅರ್ಥ ಏನಂತಂದ್ರೆ 24 ಗಂಟೆ ತಾಸು ಅವಳಿಗೆ ಅವನು ಕಾಯುವಂತನಾಗಿದ್ದಾನೆ ಎಂಬುದಾಗಿ. And not only that, ಅಷ್ಟು ಮಾತ್ರವಲ್ಲದೆ the judge knew the third thing about the enemy. ಆ ನ್ಯಾಯಾಧಿಪತಿಯು ಮೂರನೇ ವಿಷಯವನ್ನು ತಿಳಿದವನಾಗಿದ್ದನು. He knew that the enemy will try to create a new problem. ಆ ಶತ್ರುವು ಪ್ರತಿದಿನವೂ ಹೊಸದಾದಂತಹ ಒಂದು
ಪರೀಕ್ಷೆಗಳು ಅಥವಾ ಹೊಸದಾದಂತಹ ಒಂದು ಕಷ್ಟಗಳು ಕೊಡುವಂತದಾಗಿದೆ ಇದನ್ನು ತಿಳಿದವನಾಗಿದ್ದನು. The judge very nicely knows what kind of enemy, how crooked he is. ಅವನು ಎಷ್ಟು ಶತ್ರುವು ಎಷ್ಟು ಮೋಸಗೊಳಿಸುವಂತನಾಗಿದೆ ಎಂಬುದಾಗಿ ಈ ನ್ಯಾಯಾಧಿಪತಿಯು ತಿಳಿದವನಾಗಿದ್ದನು. And that's why he knew that the solution for that problem was, ಆ ಒಂದು ಸಮಸ್ಯೆಗೆ ಏನು ಒಂದು ಸಹಾಯ ಅಥವಾ ಏನು ಒಂದು ಬಿಡುಗಡೆ ಅಂತ ಹೇಳಿದ್ರೆ, it was not just a temporary judgment given to that problem. ಅದು ಏನು ಕೇವಲ ಸ್ವಲ್ಪ ಕಾಲ ಆ ನ್ಯಾಯಕ್ಕೆ ಒಂದು ವಿಷಯ ಬೇಕಾಗಿದೆ ಎಂಬುದಾಗಿ ಅಲ್ಲ. The judge knew that he has to tell the enemy, ಆ ನ್ಯಾಯಾಧಿಪತಿ ಏನ್ ತಿಳಿದನಾಗಿದೆ ಅಂದ್ರೆ ಆ ಶತ್ರುವಿಗೆ ಏನ್ ಹೇಳಬೇಕು ಎಂಬುದಾಗಿ ವಿಷಯ ತಿಳಿದನಾಗಿದೆ, that I am forever on the side of the widow. ಅದು ಏನಂತಂದ್ರೆ ನಾನು ಯಾವಾಗಲೂ ಆ ವಿಧವೆ ಜೊತೆ ಇದ್ದವನಾಗಿದ್ದೇನೆ ಎಂಬುದಾಗಿ. I will stand for the widow. ನಾನು ಆ ವಿಧವೆ ಜೊತೆ ನಿಲ್ತೇನೆ. Don't think the widow is alone. ನೀನು ಅವಳು ಕೇವಲ ಒಬ್ಬಳಾಗಿದ್ದಾಳೆ ಎಂಬುದಾಗಿ ನೀನು ತಿಳಿಬೇಡ. Don't think the widow is weak. ಆ ವಿಧವೆಯು ಅವಳು ಬಲಹೀನಳಾಗಿದೆ ಎಂಬುದಾಗಿ ತಿಳಿಬೇಡ. I am always there for the widow. ನಾನು ಯಾವಾಗಲೂ ಆ ವಿಧವೆ ಜೊತೆ ಇದ್ದೇನೆ. This is the solution for the widow's problem. ಆ ಸಮಸ್ಯೆಗೆ ಇದೇ ಒಂದು ಉತ್ತರವಾಗಿತ್ತು. In other words, ಇನ್ನೊಂದು ಮಾತಿನಲ್ಲಿ, he had to become the portion of the widow. In other words, he had to become the part, or he had to become the possession of the widow. ಆ ನ್ಯಾಯಾಧಿಪತಿಯೇ ಆ ವಿಧವೆಯ ಸ್ಥಾನವಾಗಿದ್ದನು. He had to become a part of the widow. ಆ ವಿಧವೆಯ ಒಂದು ಸ್ಥಾನವಾಗಿ ಮಾರ್ಪಟ್ಟಾಗ್ತಾ ಬಂದನು. He has to stand with the widow. ಆ ವಿಧವೆಯ ಜೊತೆ ನಿಲ್ಲುವಂತವನಾಗಿದ್ದನು. And he has to convince the enemy, saying, ಆ ವಿರೋಧಿಗೆ ಏನ್ ಹೇಳಬೇಕಾಗಿತ್ತೆ ಅಂತಂದ್ರೆ, that I am always there for the widow. ನಾನು ಯಾವಾಗಲೂ ಆ ವಿಧವೆಯ ಜೊತೆ ಇದ್ದಂತನಾಗಿದ್ದೇನೆ. Our prayer should bring this kind of answer. ನಮ್ಮ ಪ್ರಾರ್ಥನೆಯು ಈ ರೀತಿಯಾದಂತಹ ಉತ್ತರ ತೆಗೆದುಕೊಂಡು ಬರಬೇಕಾಗಿದೆ. Just an answer for prayer is not enough. ಕೇವಲ ಒಂದು ವಿಷಯಕ್ಕಾಗಿ ಪ್ರಾರ್ಥನೆಗೆ ಉತ್ತರ ಬೇಕೆಂಬುದಾಗಿ ಅಲ್ಲ. Successful prayer is ಒಂದು ನಿಜವಾದಂತ ಪ್ರಾರ್ಥನೆ ಅಂತಂದ್ರೆ, the successful prayer or victorious prayer is ಅದು ವಿಜಯವಂತವಾದಂತ ಪ್ರಾರ್ಥನೆ ಅಂತ ಹೇಳಿದ್ರೆ, not just getting an answer for prayer, ಕೇವಲ ಉತ್ತರ ಬೇಕಾಗುವಂತದಲ್ಲ, but it is getting the Lord to come and stand with you. ಪ್ರಾರ್ಥನೆಯು ದೇವರನ್ನು ನಿಮ್ಮ ಜೊತೆ ಇರುವಂತದಾಗಿ ಮಾಡಬೇಕು. It is getting the Lord's protection around you. ಆ ಪ್ರಾರ್ಥನೆಯು ನಿಮ್ಮ ದೇವರ ಒಂದು ಕಾಯುವಿಕೆ ನಿಮ್ಮ ಜೊತೆ ಇರುವಂತದಾಗಿರ್ಬೇಕು. It is getting the Lord's presence with you. ಅದು ದೇವರ ಒಂದು ಸನ್ನಿಧಾನವು ಅನುಭವಿಸುವಂತೆ ಮಾಡಬೇಕು. That he stands with you. ಆತನು ನಿಮ್ಮ ಜೊತೆ ನಿಲ್ಲುವಂತನಾಗಿದ್ದಾನೆ. He stands for you. ಆತನು ನಿನಗಾಗಿ ಇದ್ದಾನೆ. He stands as a protection around you. ಆತನು ನಿನ್ನನ್ನು ಯಾವಾಗಲೂ ಕಾಯ್ದಕ್ಕಾಗಿ ನಿನ್ನ ಸುತ್ತಮುತ್ತಲೂ ಇದ್ದಾನೆ ಎಂಬುದಾಗಿ. This is true prayer. ಇದು ನಿಜವಾದಂತಹ ಪ್ರಾರ್ಥನೆ. This widow prayed such a kind of prayer. ಈ ವಿಧವೆಯು ಅಂತಹ ಪ್ರಾರ್ಥನೆ ಮಾಡಿದಂತವಳಾಗಿದ್ದಳು. Many times our prayers are very cheap and very small. ಬಹಳ ಸಾರಿ ನಮ್ಮ ಪ್ರಾರ್ಥನೆಯು ಬಹಳ ಕಡಿಮೆ ಆದಂತದ್ದು ಅಥವಾ ತುಚ್ಛವಂತದಾಗಿದೆ. We pray, Lord, give me this, give me that. ನಾವು ಯಾವಾಗಲೂ ದೇವರೇ ಅದು ಕೊಡ್ರಿ ಇದು ಕೊಡ್ರಿ ಎಂಬುದಾಗಿ ಕೇಳ್ತೇವೆ. We pray, Lord, solve this, solve that. ದೇವರೇ ಅದನ್ನು ನಮಗೆ ಪರಿಹರಿಸ್ರಿ ಇದು ಪರಿಹರಿಸ್ರಿ ಎಂಬುದಾಗಿ ಹೇಳ್ತೇವೆ. We pray, Lord, do this, do that. ದೇವರೇ ಅದು ಮಾಡ್ರಿ ಇದು ಮಾಡ್ರಿ ಎಂಬುದಾಗಿ ನಾವು ಕೇಳ್ತಾ The ಇದ್ದೇವೆ. actual prayer is, ನಿಜವಾದಂತ ಪ್ರಾರ್ಥನೆ, Lord, you stay with me. ದೇವರೇ ನೀವು ನನ್ನ ಜೊತೆ ಯಾವಾಗಲೂ ಇರ್ರಿ. Lord, you protect me. ದೇವರೇ ನೀವು ಯಾವಾಗಲೂ ನನ್ನನ್ನು ಕಾಯಿರಿ. Lord, you become my possession. ದೇವರೇ ನೀವು ಯಾವಾಗಲೂ ನನ್ನ ಸ್ಥಾನವಾಗಿ ನಿಲ್ಲಿರಿ. You become my swasim. You become my possession, my inheritance. ನನ್ನ ಸ್ವಾಸ್ಥ್ಯವಾಗಿ ನೀವು ನಿಲ್ರಿ. That is true prayer. ಅದೇ ನಿಜವಾದಂತ ಪ್ರಾರ್ಥನೆ. We'll close with a word of prayer. ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. Gracious Heavenly Father, we worship you for thy blessed word, for the revelation of thy blessed word, where you understand the enemy better than the widow understands the enemy. And that's why, oh Lord, day and night when the widow prayed, it took time, because it was not a one-time solution. It was forever your presence, forever your protection, and forever your possession. Father, help us to understand these words. In Jesus' wonderful precious name we pray. Amen. Now may the grace of God the Father, the love of Jesus Christ, His precious Son, and the eternal communion of the blessed Holy Spirit rest and abide with all of us both now and forevermore. Amen. Praise the Lord.